ನಮಸ್ಕಾರ ಸ್ನೇಹಿತರೆ. ಪ್ರೊ ಕಬಡ್ಡಿ ಆಕ್ಷನ್ ಅಲ್ಲಿ ಸ್ಟಾರ್ ಆಟಗಾರರನ್ನ ಖರೀದಿಸಿತು ಬೆಂಗಳೂರು ಬುಲ್ಸ್. 2024ರ ಸೀಸನ್ಗಾಗಿ ಹೀಗಿರಲಿದೆ ಬುಲ್ಸ್ ನ ಹೊಸ ಸ್ಕ್ವಾಡ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ 2024ರ ಪ್ರೊ ಕಬಡ್ಡಿ ಸೀಸನ್ಗಾಗಿ ಬೆಂಗಳೂರು ಬುಲ್ಸ್ ತಂಡದ ಸಂಪೂರ್ಣ ಸ್ಕ್ವಾಡ್ ಹೇಗಿದೆ ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, 2 ದಿನಗಳ ಕಾಲ ನಡೆದ ಪ್ರೊ ಕಬಡ್ಡಿ ಸೀಸನ್ 11ರ ಹರಾಜು ಪ್ರಕ್ರಿಯೆಯು ಇದೀಗ ಮುಕ್ತಾಯಗೊಂಡಿದೆ ಸ್ನೇಹಿತರೆ. ಮತ್ತು ಈ ಹರಾಜಿನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡವು ಬರೋಬ್ಬರಿ 7 ಆಟಗಾರರನ್ನ ಖರೀದಿ ಮಾಡಿದೆ. ಈ ಮೂಲಕವಾಗಿ 11ನೇ ಸೀಸನ್ಗಾಗಿ ಬೆಂಗಳೂರು ಬುಲ್ಸ್ ತಂಡವು ಕೂಡ ಭರದ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಅಂತಾನೆ ಹೇಳಬಹುದು. ಇನ್ನು ಮೊದಲನೇದಾಗಿ ಈ ಬಾರಿಯ ಹರಾಜಿನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡವು ಯಾವೆಲ್ಲ ಆಟಗಾರರನ್ನ ಖರೀದಿ ಮಾಡಿದೆ ಅಂತ ನೋಡ್ತಾ ಬರುವುದಾದ್ರೆ, ಮೊದಲನೇದಾಗಿ ಅಜಿಂಕ್ಯ ಪವಾರ್ ಅವರನ್ನ 1.10 ಕೋಟಿ ರೂಪಾಯಿಗಳನ್ನ ನೀಡಿ ಖರೀದಿಸಿದೆ. ನಂತರ ಡುಬ್ಕಿ ಕಿಂಗ್ ಎಂದು ಕರೆಸಿಕೊಳ್ಳುವ ಪ್ರದೀಪ್ ನೆರ್ವಾಲ್ ಅವರನ್ನ 70 ಲಕ್ಷ ರೂಪಾಯಿಗಳಿಗೆ ಖರೀದಿ ಮಾಡಿದೆ. ಅದಾದ ನಂತರ ವಿದೇಶಿ ಆಟಗಾರರಾದ ಹಸುಂಡ್ ಅವರನ್ನ 13 ಲಕ್ಷ ರೂಪಾಯಿಗಳಿಗೆ ತನ್ನ ತೆಕ್ಕಿಗೆ ಕರೆಸಿಕೊಂಡಿದೆ. ಮತ್ತು ಪ್ರಮೋದ್ ರವರನ್ನ 13 ಲಕ್ಷ ರೂಪಾಯಿಗಳನ್ನ ನೀಡಿ ಹಾಗೂ ನಿತಿನ್ ರಾವಲ್ ರವರನ್ನ 13 ಲಕ್ಷ ರೂಪಾಯಿಗಳನ್ನ ನೀಡಿ ತನ್ನ ತಂಡಕ್ಕೆ ಸೇರ್ಪಡೆಪಡಿಸಿಕೊಂಡಿದೆ. ಇನ್ನು ಜೈ ಭಗವಾನ್ ರವರನ್ನ ಬರೋಬ್ಬರಿ 63 ಲಕ್ಷ ರೂಪಾಯಿಗಳನ್ನ ನೀಡಿ ಬೆಂಗಳೂರು ಫ್ರಾಂಚೈಸಿಯು ತನ್ನ ತಂಡಕ್ಕೆ ಕರೆಸಿಕೊಂಡಿದೆ ಸ್ನೇಹಿತರೆ. ಇದಲ್ಲದೆ ಜೆಟಿನ್ ರವರನ್ನ ಕೂಡ 13 ಲಕ್ಷ ರೂಪಾಯಿಗಳನ್ನ ನೀಡಿ ನಮ್ಮ ಬೆಂಗಳೂರು ಬುಲ್ಸ್ ತಂಡವು ಈ ಬಾರಿಯ ಹರಾಜಿನಲ್ಲಿ ಖರೀದಿ ಮಾಡಿದೆ. ಈ ಮೂಲಕ ಈ 7 ಆಟಗಾರರನ್ನ ಈ ಬಾರಿಯ ಹರಾಜಿನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಫ್ರಾಂಚೈಸಿಯು ಖರೀದಿ ಮಾಡಿದೆ ಸ್ನೇಹಿತರೆ. ಇನ್ನುಳಿದಂತೆ 2024ರ ಪ್ರೊ ಕಬಡ್ಡಿ ಲೀಗ್ ಗಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಬಲಿಷ್ಠ ಸ್ಕ್ವಾಡ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ, ಸೌರಭ್ ನಂದಲ್, ಸುಬ್ರಹ್ಮಣ್ಯನ್, ಸುಶೀಲ್, ರೋಹಿತ್ ಕುಮಾರ್, ಆದಿತ್ಯ ಶಂಕರ್ ಪವಾರ್, ಅಕ್ಷಿತ್ ರವರು ಬೆಂಗಳೂರು ಬುಲ್ಸ್ ತಂಡದಲ್ಲಿದ್ದಾರೆ ಸ್ನೇಹಿತರೆ. ಇದಲ್ಲದೆ ಅರುಣ್ ರವರು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಆಯ್ಕೆಯಾಗಿದ್ದಾರೆ. ಇದಲ್ಲದೆ ತಂಡದಲ್ಲಿ ಅಜಿಂಕ್ಯ ಪವಾರ್, ಪ್ರದೀಪ್ ನೆರ್ವಾಲ್, ಹಸುನ್, ಪ್ರಮೋದ್ ಹಾಗೂ ನಿತಿನ್ ಮತ್ತು ಜೆಟಿನ್ ರವರು ತಂಡದಲ್ಲಿ ಸ್ಥಾನ ಪಡೆದುಕೊಂಡಿದ್ದಾರೆ. ಈ ಸ್ಟಾರ್ ಆಟಗಾರರನ್ನ ಇಟ್ಟುಕೊಂಡು ನಮ್ಮ ಬೆಂಗಳೂರು ಫ್ರಾಂಚೈಸಿಯು ಈ ಬಾರಿ ಕಪ್ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತು ಈ ಬಾರಿ ಬೆಂಗಳೂರು ಬುಲ್ಸ್ ತಂಡವು ಯಾವ ವಿಭಾಗದಲ್ಲಿ ತುಂಬಾ ವೀಕ್ ಆಗಿದೆ ಹಾಗೂ ಯಾವ ವಿಭಾಗದಲ್ಲಿ ತುಂಬಾ ಬಲಿಷ್ಠವಾಗಿದೆ ಎನ್ನುವುದನ್ನ ಕೂಡ ಕಾಮೆಂಟ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.